ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಂಜಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಕಡೆ ಕಾರ್ತಿಕ ಸೋಮವಾರ. ಕೆಲಸ ಎಲ್ಲ ಆಯಿತು, ಹಾಗೆ ಸ್ನಾನ ಕೂಡ ಮಾಡಾಯಿತು, ತಿಂಡಿ ಕೂಡ ಆಯಿತು. ಈಗ ದೇವ್ರ ಮನೇನ ಕ್ಲೀನ್ ಮಾಡಿ ಹಾಗೆ ಪೂಜೆ ಮಾಡಬೇಕು, ಸಂಜೆ ದೀಪ ಹಚ್ಚಬೇಕು. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಮಕ್ಕಳೆಲ್ಲ ಇವತ್ತು ರಜಾ, ಮನೇಲೇ ಎಲ್ಲರೂ ಇದ್ದಾರೆ. ಹಾಗೆ ನಮ್ಮ ನಾದಿನಿಯವರು ಇದ್ದಾರೆ, ಮಕ್ಕಳು ಕೂಡ ಇದ್ದಾರೆ. ಎಲ್ಲರೂ ಒಬ್ಬೊಬ್ಬರಾಗಿ ಸ್ನಾನ ಮಾಡ್ತಿದ್ದಾರೆ. ಹಾಗೆ ಇವತ್ತು ಅವರು ಊರಿಗೆ ಹೋಗ್ತಾರೆ, ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮಾಡಿ ಕೆಲಸ ಮಾಡ್ಕೊಳ್ಳೋಣ ಅಂತ. ಮೊದಲಿಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಪೂಜೆ ಮಾಡ್ಕೊಂಬಿಡೋಣ ಅಂತ ಈ ಕಡೆ ಅದಕ್ಕೇನು ಕೂಡ ಅಡುಗೆಗೆ ರೆಡಿ ಮಾಡ್ತಾಯಿದ್ದಾರೆ. ಬೀನ್ಸು ಹಾಗೆ ಮೂಲಂಗಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ನಮ್ಮ ಅತ್ತೆನೂ ಕೂಡ ತುಳಸಿನ ತಂದರು. ದೇವಸ್ಥಾನದ ಪೂಜೆ ಇದೆ ಇವತ್ತು, ನಮ್ಮ ಮನೆಯವರೇ ಕೂಡ ಪೂಜಾರಿ, ಅದಕ್ಕೋಸ್ಕರ ಕಟ್ತಾ ಇದ್ದಾರೆ. ಈ ಕಡೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ, ಹಾಗೆ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಸಾಂಬಾರು ಕೂಡ ಮಾಡ್ತಾಯಿದ್ದಾರೆ ನಮ್ಮ ಪಲ್ಲವಿಯವರು. ಸಾಂಬಾರು ಎಲ್ಲ ಹಾಕಿ ಮಡಗಾಯಿತು. ಈಗ ಒಗ್ಗರಣೆಗೂ ಆ ಕಡೆ ಸೈಡಲ್ಲಿ ರೆಡಿ ಇದೆ. ಈಗ ಒಂದು 4-5 ವಿಶಿಲ್ ಬಂದರೆ ಬೇಯುತ್ತ ಮೇಲೆ ಒಗ್ಗರಣೆ ಕೊಡಬೇಕು ಸಾಂಬಾರಿಗೆ. ಈಗ ಲಿಟ್ನ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದಾರೆ. ನಮ್ಮ ಅತ್ತಿಗೆನೇ ಮಾಡ್ತಾ ಇರೋದು ಸಾಂಬಾರು. ನಾನು ಈ ಕಡೆ ಹೊಸಲನ್ನೆಲ್ಲ ಒರೆಸಿ ಅರಿಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ. ಪಲ್ಲವಿಯವರು ಕೂಡ ಅಡುಗೆನೆಲ್ಲ ಮಾಡಿಬಿಟ್ಟು ಒಗ್ಗರಣೆ ಇನ್ನೂ ಮಾಡಿಲ್ಲ, ಸಾಂಬಾರಿಗೆ ಇಟ್ಟಿದ್ದಾರೆ. ಹಾಗೆ ಬಂದು ತುಳಸಿನ ಕೂಡ ಕಟ್ತಾ ಇದ್ದಾರೆ ನಮ್ಮ ಅತ್ತೆ ಜೊತೆ. ಅಂದರೆ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇದೆ, ನಮ್ಮ ಮನೆಯವರೇ ಪೂಜಾರಿ ದೇವಸ್ಥಾನಕ್ಕೆ, ಅದಕ್ಕೆ ದೇವಸ್ಥಾನಕ್ಕೋಸ್ಕರ ಸರಿ ಅಂತ ಕಟ್ತಾ ಕೂತಿದ್ದಾರೆ. ನಾನು ಕೂಡ ಈ ಕಡೆ ಅರಿಶಿನ ಕುಂಕುಮನೆಲ್ಲ ಇಟ್ಟು ದೇವ್ರ ಪೂಜೆ ಮಾಡ್ಕೊಂಬಿಟ್ರೆ ಸಂಜೆ ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ. ಹಾಗೆ ನೈಟು ದೇವಸ್ಥಾನದಲ್ಲಿ ಕೂಡ ಪೂಜೆ ಇದೆ, ಅಲ್ಲಿ ಹೋಗಿ ಪೂಜೆಗೂ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ. ಹಾಗೆ ಪಲ್ಲವಿಯವರು ನೋಡಿ ಸರಿಯಾಗೈತಾ ಕಟ್ಟಿರೋದಂತ ಕೂಡ ತೋರಿಸ್ತಾ ಇದ್ದಾರೆ. ಅವರು ಈಗ ಕಟ್ಬಿಟ್ಟು ಸ್ಥಾನಕ್ಕೆ ಹೋಗ್ತಾರೆ, ಹೋಗಿ ರೆಡಿಯಾಗಿ ಊರಿಗೆ ಹೊರಡಬೇಕು. ಅವರು ಕೂಡ ಅವ್ರಿಗೆ 3 ಜನ ಮಕ್ಕಳಿರೋದು, ಇಬ್ಬರನ್ನ ಕರ್ಕೊಂಬಂದಿದ್ದಾರೆ. ಇನ್ನೊಬ್ಳು ಬಂದಿಲ್ಲ, ಅವಳು ದೊಡ್ಡವಳು, ಅವಳು ಊರಲ್ಲೇ ಇದ್ದಾಳೆ ಅವ್ರ ಅಪ್ಪನ ಜೊತೆ, ಬಂದಿಲ್ಲ ಅವಳು. ಅದಕ್ಕೋಸ್ಕರ ಸರಿ ಬೇಗ ಬೇಗ ಹೋಗಬೇಕು ಅಂತ ಅವರು ಕೂಡ ಕಟ್ತಾ ಇದ್ದಾರೆ. ಹಾಗೆ ಈ ಕಡೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಹೂವನ್ನೆಲ್ಲ ಇಟ್ಟಾಯಿತು, ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಹೊಸಲನ್ನ ಕೂಡ ಅರಿಶಿನ ಕುಂಕುಮ ಇಟ್ಕೊಂಬಿಟ್ರೆ ಆಯಿತು. ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ದೇವರು ಏನು ಬೇಕಾದ್ರೆ ಕೊಡುತ್ತೆ ಅನ್ನೋ ನಂಬಿಕೆಯಿಂದ ಪೂಜೆ ಮಾಡಬೇಕು ಅಷ್ಟೇ. ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಮನಸ್ಸಲ್ಲಿ ನಮಗೆ ಬೇಕಾಗಿರೋದನ್ನು ಕೇಳಿದ್ರೆ ದೇವರು ಕೊಟ್ಟೇ ಕೊಡುತ್ತಾನೆ ಅಂದ್ಕೊಂಡು ಪೂಜೆ ಮಾಡಬೇಕು. ನಮ್ಮ ನಂಬಿಕೆ ಇದ್ದರೆ ಮಾತ್ರ ಅದು ಸಾಧ್ಯ. ಈ ಕಡೆ ಸಾಂಬಾರು ಕೂಡ ಆಗಿದೆ ಸರಿ ಅಂತ ಪೂಜೆ ಎಲ್ಲ ಆಯ್ತಲ್ವ, ಬಂದು ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಬಾಣಲಿ ಇಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಸ್ವಲ್ಪ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು ಸಾಂಬಾರಿಗೆ. ಹಾಗೆ ಈ ಕಡೆ ವೈಟ್ ರೈಸ್ ಕೂಡ ಮಾಡ್ಕೊಬೇಕು. ಪಲ್ಲವಿ ಅವರು ಸ್ನಾನಕ್ಕೆ ಹೋಗಿದ್ದಾರೆ, ಅವರು ರೆಡಿ ಆಗೋಷ್ಟರಲ್ಲಿ ಸರಿ ವೈಟ್ ರೈಸು ಹಾಗೆ ಸಾಂಬಾರು ಆಗೋಗುತ್ತೆ. ಹಾಗೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿದು ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಮುಗೀತು, ಸಾಂಬಾರು ರೆಡಿ. ಈ ಕಡೆ ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಾಕಿ ಲಿಟ್ನ ಕ್ಲೋಸ್ ಮಾಡಿ ಈಗ 1-2 ವಿಷಲ್ ಬಿಟ್ಟರೆ ಅನ್ನ ಕೂಡ ಆಗುತ್ತೆ. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು.
ತೆಂಗಿನಕಾಯಿ ತುರಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಅಡುಗೆ ಮಾಡ್ಬೇಕಾದ್ರೆ ಪಾತ್ರೆ ಹೆಂಗಿದ್ರು ಬಿದ್ದೇ ಬೀಳುತ್ತೆ, ತೊಳೆಯೋ ಪಾತ್ರೆಗಳು. ಸರಿ ತೊಳ್ಕೊಂಬಿಡೋಣ ಅಂತ ತೊಳೆದು ಇಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು, ಅಡುಗೆ ಕೂಡ ಆಯ್ತಾ ಇದೆ, ಊಟ ಮಾಡಬೇಕು. ಪಲ್ಲವಿ ಅವರು ರೆಡಿ ಆಗ್ತಾ ಇದ್ದಾರೆ ಊರಿಗೆ ಹೋಗೋಕ್ಕೆ. ಮಕ್ಕಳೆಲ್ಲ ಸ್ನಾನ ಮಾಡಿ ರೆಡಿಯಾಗಾಯಿತು, ಕುಂತಿದ್ದಾರೆ. ಊರಿಗೆ ಹೋಗ್ತೀರಾ? ಇವತ್ತೊಂದಿನ ರಜೆ ಲಾಸ್ಟ್ ಮುಗೀತು. ನೆಕ್ಸ್ಟ್ ಯಾವಾಗ ಬರ್ತೀರಾ? ನೆಕ್ಸ್ಟ್ ಸಂಕ್ರಾಂತಿಗೆ. ಯಾಕೆ ಬರೋ ತಿಂಗಳು ಬರಲ್ವಾ? ನಮಗೆ ಬರೋ ತಿಂಗಳು ರಜೆ ಇರಲ್ಲ, 2 ದಿನ ಅಷ್ಟೇ. ಸರಿ ಮೇಘು, ಊರಿಗೆ ಹೋಯ್ತೀಯಾ? ಇಲ್ಲಿ ನೋಡು ಹೆಂಗೈತೆ ಊಟ ವರ್ಷಿನಿ, ಮೇಘು, ಬೋನು, ದೀಕ್ಷಾ ಚೆನ್ನಾಯ್ತಾ? ಹಪ್ಳ ಚೆನ್ನಾಗೈತಾ? ಅದಕ್ಕೆ ಬೇಗ ಬೇಗ ತಿಂತಾ ಇದ್ದೀರಾ? ಮತ್ತೆ ಬನ್ನಿ, ನಮ್ಮೂರ್ಗು ಬನ್ನಿ, ಮಕ್ಕಳೆಲ್ಲ ಕರ್ಕೊ ಬನ್ನಿ. ಅಣ್ಣ ಬಂದ್ರೆ ಹೇಳಿ. ಆಯ್ತು, ಓಡ್ ಬರ್ತೀನಮ್ಮ. ಪಲ್ಲವಿ ಅವರು ಇರೋದು ಬಂದು ಮೈಸೂರಲ್ಲಿ, ಬಸ್ಗೆ ಹೋಗ್ತಾ ಇರೋದು ಅವರು. ಸರಿ ಅಂತ ನಮ್ಮ ಅತ್ತೆ ಕೂಡ ಹೋಗ್ತಾ ಇದ್ದಾರೆ ಜೊತೆಗೆ. ಸರಿ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ. ಪಲ್ಲವಿಯವರು ಊರಿಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹಾಗೆ ಎದ್ದು ಸ್ವಲ್ಪ ಕೆಲಸನೆಲ್ಲ ಮುಗಿಸ್ಕೊಂಡು ಸಂಜೆ ದೀಪ ಹಚ್ಚೋಕ್ಕೆ ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ಕೊಳ್ಳೋ ಅಂತ ದೀಪನೆಲ್ಲ ಹಚ್ಚಿದ್ದೀನಿ. ಇವತ್ತು ಕಡೆ ಕಾರ್ತಿಕ ಇರೋದ್ರಿಂದ ದೀಪನೆಲ್ಲ ಹಚ್ಚಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಇವತ್ತು ಪೂಜೆ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಾಯಿತು. ಹಾಗೆ ನಮ್ಮ ಮನೆಯವರು ಬಂದು ರೆಡಿಯಾಗಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ತಾಯಿದ್ದಾರೆ. ಸರಿ, ಇಲ್ಲಿ ಮಾಡ್ಕೊಂಬಿಟ್ರೆ ಬೇಗ ಬೇಗ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ನಾನು ಕೂಡ ಹಚ್ತಾ ಇದ್ದೀನಿ ದೀಪನ. ಸಂಜೆ 6 ಗಂಟೆಗೆ ನೋಡಿ ಎಷ್ಟು ಕತ್ತಲಾಗಿದೆ ಅಂತ. ತುಂಬಾ ಬೇಗ ಕತ್ತಲಾಗುತ್ತೆ. ಹಾಗೆ ಮಕ್ಕಳು ಕೂಡ ಟ್ಯೂಷನ್ಗೆ ಹೋಗಿದ್ದಾರೆ. ಅವರು ಬರೋಷ್ಟರಲ್ಲಿ ಸಂಜೆ ಅಡುಗೆಗೆ ಕೂಡ ರೆಡಿ ಮಾಡ್ಕೊಬೇಕು. ಇವಾಗ ದೇವಸ್ಥಾನದಲ್ಲೂ ಪೂಜೆ ಆಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತ ಹೇಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬಾಯ್.